ಹಲೋ ಎವ್ರಿವನ್, ಈ ಒಂದು ವಿಡಿಯೋದಲ್ಲಿ ನಾವು ಕ್ಯಾಲ್ಕುಲೇಷನ್ ನ ಯಾವ ರೀತಿಯಾಗಿ ಫಾಸ್ಟ್ ಆಗಿ ಮಾಡ್ಬೇಕಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಇಲ್ಲಿ ಅಪ್ಲೈ ಮಾಡುವಂತ ಟ್ರಿಕ್ಸ್ ಗಳು ಕೇವಲ ಮಲ್ಟಿಪ್ಲಿಕೇಶನ್ ಮೇಲಿನ ಪ್ರಾಬ್ಲಮ್ ಗಳಿಗೆ ಮಾತ್ರ ಅಪ್ಲೈ ಆಗತ್ತ. ಸೊ ಹಿಯರ್ ಇಸ್ ದ ಫಸ್ಟ್ ಕೇಸ್, ಎನಿ ನಂಬರ್ ಮೋರ್ ದನ್ 100. ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡುವಾಗ ಆ ನಂಬರ್ ಗಳು 100ಕ್ಕಿಂತ ಜಾಸ್ತಿ ಆಗಿದ್ದಾಗ ಅವುಗಳನ್ನ ನಾವು ಹೇಗೆ ಫಾಸ್ಟ್ ಆಗಿ ಕ್ಯಾಲ್ಕುಲೇಷನ್ ನ ಮಾಡಬಹುದು ಅಂತ ಹೇಳಿ ನೋಡೋಣ. ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್ ಹಿಯರ್ 108 into 108. ಸೊ ಇದನ್ನ ಹೇಗೆ ಮಾಡೋದು ಅಂತಂದ್ರೆ, ಸೊ ಇಲ್ಲಿ ಮೊದಲನೇ ಸ್ಟೆಪ್ ಏನಂತಂದ್ರೆ ಟೇಕ್ ದ ಲಾಸ್ಟ್ 2 ಡಿಜಿಟ್. ಸೊ ಇಲ್ಲಿ ಲಾಸ್ಟ್ 2 ಡಿಜಿಟ್ಸ್ ಯಾವ್ದು ಬರುತ್ತೆ, ಈ ಒಂದು ಎರಡು ನಂಬರ್ಗಳಲ್ಲಿ 08 ಆ್ಯಂಡ್ 08 ಬರುತ್ತೆ. ಸೊ ಸೆಕೆಂಡ್ ಸ್ಟೆಪ್ ಏನಂತಂದ್ರೆ, ಸೊ ಇವುಗಳನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಲಾಸ್ಟ್ ಡಿಜಿಟ್ನ ಮಲ್ಟಿಪ್ಲಿಕೇಶನ್ನ ಮಾಡಬೇಕಾಗತ್ತೆ. ಸೊ 8 into 8 64. ದೆನ್ ಥರ್ಡ್ ಸ್ಟೆಪ್ ಏನಂತಂದ್ರೆ, ಸೊ ಇಲ್ಲಿ ಕ್ರಾಸ್ ಅಡಿಷನ್ ಮಾಡಬೇಕು. ಕ್ರಾಸ್ ಅಡಿಷನ್. ಸೊ 108 ಪ್ಲಸ್ 08. ಸೊ ಇದನ್ನ ಮಾತ್ರ ಮಾಡಬೇಕು. ಸೊ 108 ಪ್ಲಸ್ 08 116 ಆಗುತ್ತೆ. ಸೊ ಇದನ್ನ ಎರಡು ಸೇರಿ ಬರೆದ್ರೆ ಅಂದ್ರೆ 11664 ಅನ್ನುವಂಥದ್ದು. ಸೊ ಈ 108 ಇಂಟು 108 ನ ಪ್ರಾಡಕ್ಟ್ ಆಗಿರುತ್ತೆ. ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಹಿಯರ್ 112 111. ಸೊ ಹಿಯರ್ ಫಸ್ಟ್ ಸ್ಟೆಪ್ is take last 2 digit 12, here 11 ಆಗುತ್ತೆ. Then second step is multiply last 2 digit. So here 12 into 11 132 ಆಗುತ್ತೆ. ಸೊ ಹಿಯರ್ 1 ಅನ್ನುವಂಥದ್ದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ದೆನ್ 32, ಹಿಯರ್ ಇಸ್ ದ 1. ಎಸ್. ಸೊ ಅಗೇನ್ ಥರ್ಡ್ ಸ್ಟೆಪ್ಪಲ್ಲಿ ಕ್ರಾಸ್ ಆಗಿ ಅಡಿಷನ್ ಮಾಡ್ತೀರಾ. 112 ಪ್ಲಸ್ 11 123 123 ಪ್ಲಸ್ here is the 124 and 32 ಕಂಬೈನ್ ಆಗಿ ಬರೆದ್ರೆ ಸೊ 12432 ಅನ್ನುವಂಥದ್ದು. ಸೊ ಈ ಎರಡು ಸಂಖ್ಯೆಗಳ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಸೆಕೆಂಡ್ ಕೇಸ್, ಎನಿ ನಂಬರ್ ಲೆಸ್ ದನ್ 100. ಸೊ ಮಲ್ಟಿಪ್ಲಿಕೇಶನ್ ಮಾಡುವಾಗ ಆ ನಂಬರ್ಗಳು ಏನಾದರೂ 100ಕ್ಕಿಂತ ಕಡಿಮೆ ಇದ್ದರೆ, ಓಕೆ, ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್ 91 into 91. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಅಂತಂದ್ರೆ ಇದನ್ನು ಈ 100ರ ರೂಪದಲ್ಲಿ ಬರೀಬೇಕು. ಇದನ್ನು 100ರ ರೂಪದಲ್ಲಿ ಅಂತಂದರೆ, ಸೊ ಈ ಒಂದು ಸಂಖ್ಯೆಗೆ ಎಷ್ಟು ನಂಬರ್ನ ಆ್ಯಡ್ ಮಾಡಿದ್ರೆ ಇದು 100 ಆಗುತ್ತೆ ಅಂತ. ಸೊ ಇಲ್ಲಿ 91ಗೆ 9 ಆ್ಯಡ್ ಮಾಡಿದರೆ ಇದು 100 ಆಗುತ್ತೆ. ಹಾಗೆ ಈ ಒಂದು 91ಗೂ ಕೂಡ 9 ಆ್ಯಡ್ ಮಾಡಿದರೆ ಸೊ ಹಿಯರ್ ಇದು 100 ಆಗುತ್ತೆ. ಎಸ್. ಸೊ ಇದು ಫಸ್ಟ್ ಸ್ಟೆಪ್. ಆದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಈ ಎರಡು ನಂಬರ್ಗಳನ್ನ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ. ಮಲ್ಟಿಪ್ಲಿಕೇಶನ್. ಸೊ 9 into 9 81. ಎಸ್. ಸೊ ಹಿಯರ್ ಥರ್ಡ್ ಸ್ಟೆಪ್ಪಲ್ಲಿ ಸೊ ಇವನ್ನ ನಾವು ಕ್ರಾಸ್ ಸಬ್ಸ್ಟ್ರಾಕ್ಷನ್ ಮಾಡಬೇಕಾಗತ್ತೆ. ಕ್ರಾಸ್ ಸಬ್ಸ್ಟ್ರಾಕ್ಷನ್. ಸೊ 91 minus 9 82 ಆಗುತ್ತೆ. ಸೊ ಇದನ್ನು ಎರಡು ಸೇರಿ ಬರೆದ್ರೆ 82 81. ದಿಸ್ ಇಸ್ ದ ಪ್ರಾಡಕ್ಟ್ ಆಫ್ 91 into 91. ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಎಕ್ಸಾಂಪಲ್ ನಂಬರ್ 2 89 into 88. ಸೊ ಹಿಯರ್ ಆಲ್ಸೋ ಮೇಕ್ ಇಟ್ ಇನ್ 100th form. ಅಂದರೆ ಇದಕ್ಕೆ ನಾವು 11 ಆ್ಯಡ್ ಮಾಡಿದರೆ, ಹಾಗೆ ಇದಕ್ಕೆ 12 ಆ್ಯಡ್ ಮಾಡಿದರೆ ಇದು 100 ಆಗುತ್ತೆ. ಸೊ ಹಿಯರ್ ಸೆಕೆಂಡ್ ಸ್ಟೆಪ್ಪಲ್ಲಿ ಸೊ ಈ ಎರಡೂ ಸಂಖ್ಯೆಗಳನ್ನ ಸೊ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ. ಸೊ 12 into 11 132. ಸೊ 32 ರಿಮೈನಿಂಗ್ 1 ಇಸ್ ದ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಎಸ್. ಸೊ ಇಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ ಕ್ರಾಸ್ ಸಬ್ಸ್ಟ್ರಾಕ್ಷನ್ ಮಾಡಬೇಕು. 89 minus 12 77. 77 plus 1 78. ಥರ್ಡ್ ಕೇಸ್, ಸೇಮ್ ನಂಬರ್ ರಿಪೀಟ್. ಎಷ್ಟು ಮಲ್ಟಿಪ್ಲಿಕೇಶನ್ ಮಾಡುವಾಗ ಅದೇ ನಂಬರ್ಗಳು ಅದೇ ಒಂದು ಸಂಖ್ಯೆಯಿಂದ ಗುಣಿಸಲ್ಪಟ್ಟರೆ ಯಾವ ರೀತಿ ಟ್ರಿಕ್ಸ್ ಮೂಲಕ ನಾವು ಸಾಲ್ವ್ ಮಾಡ್ಬೋದು ಅಂತ ನೋಡೋಣ. ಎಕ್ಸಾಂಪಲ್ ನಂಬರ್ 1 6 6 ಅಗೇನ್ 6 6. ಸೊ ಇಲ್ಲಿ ಟೋಟಲ್ 6 ಡಿಜಿಟ್ ಇರುವಂಥ ಒಂದು ನಂಬರ್ ಇದೆ. ಹಿಯರ್ ಆಲ್ಸೋ ಮಲ್ಟಿಪ್ಲೈ ವಿತ್ 6 ಡಿಜಿಟ್ ಸೇಮ್ ನಂಬರ್. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಟೇಕ್ ದ ಲಾಸ್ಟ್ ಡಿಜಿಟ್ ಆ್ಯಂಡ್ ಸ್ಕ್ವೇರ್ ದ ಲಾಸ್ಟ್ ಡಿಜಿಟ್. ಸೊ ಲಾಸ್ಟ್ ಡಿಜಿಟ್ಸ್ನ ತೆಗೆದುಕೊಳ್ಳೋಣ. ಸೊ ಈ ಲಾಸ್ಟ್ ಡಿಜಿಟ್ಸ್ನ ಸ್ಕ್ವೇರ್ ಮಾಡಬೇಕು. ಸ್ಕ್ವೇರ್ ಲಾಸ್ಟ್ ಡಿಜಿಟ್. ಸೊ ಇಲ್ಲಿ ಲಾಸ್ಟ್ ಡಿಜಿಟ್ ಯಾವುದಾಗತ್ತೆ, 6 ಆಗುತ್ತೆ. 6ನ ಸ್ಕ್ವೇರ್ ಅಂದರೆ 6 ಸ್ಕ್ವೇರ್ ಅನ್ನುವಂಥದ್ದು 36 ಆಗುತ್ತೆ. ಎಸ್. ಸೊ ಇವಾಗ ಈ 36ನ ನಾವು ಹೇಗೆ ಬರೀಬೇಕಂತಂದರೆ, ಐ ವಿಲ್ ಶೋ ದಟ್ 36. ಎಸ್. ಸೊ ಹಿಯರ್ ಇಸ್ ದ ಟೋಟಲ್ 1 2 ಅಂದರೆ ಈ ಲಾಸ್ಟ್ ಡಿಜಿಟ್ಸನ್ನು ಮಾತ್ರ ಬಿಟ್ಟು ನೆಕ್ಸ್ಟ್ ಎಷ್ಟು ಡಿಜಿಟ್ಸ್ ಇದೆ ಅಂತ ಕೌಂಟ್ ಮಾಡಬೇಕು. 1 2 3 4 5 ಡಿಜಿಟ್ಸ್ ಇದೆ. ಸೊ ಹೀಗಾಗಿ ಈ 6ನ ಹಿಂದ್ಗಡೆ 5 ಪ್ಲೇಸಸ್ನ ಬಿಡಬೇಕು. 1 2 3 4 5. ಹಾಗೆ 3ರ ಹಿಂದ್ಗಡೆನೂ ಕೂಡ ಇಲ್ಲಿ 5 ಪ್ಲೇಸಸ್ನ ಬಿಡಬೇಕು. 1 3 4 5. ಎಸ್.
ಸೊ ಇವಾಗ ಈ ಒಂದು ಕೊನೆಯ ಡಿಜಿಟ್ಸ್ಗೆ ಈ ಕೊನೆಯ ಡಿಜಿಟ್ಸ್ನಲ್ಲಿ ಒಂದನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕು. ಸಬ್ಸ್ಟ್ರಾಕ್ಟ್ 1 ಫ್ರಮ್ ಲಾಸ್ಟ್ ಡಿಜಿಟ್ ಆ್ಯಂಡ್ ಈ 3ನಲ್ಲಿ 3ಗೆ 1ಅನ್ನು ಆ್ಯಡ್ ಮಾಡಬೇಕು +1. ಎಸ್, ಸೊ ಈ ಸಬ್ಸ್ಟ್ರಾಕ್ಟ್ ಅಂದರೆ ಲಾಸ್ಟ್ ಡಿಜಿಟ್ನಲ್ಲಿ 1 ಸಬ್ಸ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ? 5 ಬರುತ್ತೆ. ಸೊ ಈ 5 ಅನ್ನುವಂಥದ್ದನ್ನು ಉಳಿದಿರುವ 5 ಪ್ಲೇಸಸ್ಗಳಲ್ಲಿ ಇದನ್ನು ಬರೀಬೇಕು. ಸೊ ಹಿಯರ್ ಇಸ್ ದ 5 5 5 5 ಆ್ಯಂಡ್ 5. ಎಸ್, so here 3 + 1 4. Yes, this is the simple tricks. I will show one more example. 9 9 9 into 9 9 9. Yes, so ಇಲ್ಲಿ ಫಸ್ಟ್ ಸ್ಟೆಪ್ ಅಂತಂದರೆ ಲಾಸ್ಟ್ ಡಿಜಿಟ್ಸ್ನ ತೆಗೆದುಕೊಳ್ಬೇಕು. ಅದನ್ನು ಸ್ಕ್ವೇರ್ ಮಾಡಿದರೆ ಎಷ್ಟಾಗುತ್ತೆ? ಇದು 9ನ ಸ್ಕ್ವೇರ್ 9 ಸ್ಕ್ವೇರ್ ಆಗುತ್ತೆ. ಸೊ ದಿಸ್ ಇಸ್ ದ 81. ಸೊ 81ನ ಹೇಗೆ ಬರಿಬೇಕಂತಂದರೆ 81ನ ಸೊ ಇಲ್ಲಿ ಈ 9 ಅಂದರೆ ಲಾಸ್ಟ್ ಡಿಜಿಟ್ಸನ್ನು ತೆಗೆದ್ರೆ ಸೊ ಇಲ್ಲಿ 2 ಡಿಜಿಟ್ಸ್ ಮಾತ್ರ ಉಳಿಯುತ್ತೆ. ಸೊ ಹೀಗಾಗಿ ಇಲ್ಲಿ 2 ಪ್ಲೇಸಸ್ನ ಬರೀಬೇಕು. ಹಾಗೆ ಹಿಯರ್ ಆಲ್ಸೋ 2 ಪ್ಲೇಸಸ್. ಎಸ್, ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಲಾಸ್ಟ್ ಡಿಜಿಟ್ಸ್ನಲ್ಲಿ ನಾವು 1ಅನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕು. ಹಾಗೆ ಈ 8ಗೆ 1ಅನ್ನು ಆ್ಯಡ್ ಮಾಡಬೇಕು. ಓಕೆ, ಸೊ ಎಸ್, ಇವಾಗ 1 - 1 ಅಂತಂದರೆ 0 ಆಗುತ್ತೆ. ಎಸ್, ಸೊ ಇಲ್ಲಿ 8 + 1 ಅಂತಂದರೆ 9 ಆಗುತ್ತೆ ಆ್ಯಂಡ್ 9. ದಿಸ್ ಈಸ್ ಆಲ್ಸೋ ಸಿಂಪಲ್ ಟ್ರಿಕ್. ಫೋರ್ತ್ ಕೇಸ್, more than 100 multiple 2 3 4 5 6 7 8. ಅಂದರೆ ಈ ನಂಬರ್ಗಳನ್ನ ಮಲ್ಟಿಪ್ಲಿಕೇಶನ್ ಮಾಡುವಾಗ ಅವುಗಳು 200ಕ್ಕಿಂತ ಜಾಸ್ತಿ ಇದ್ದಾಗ, ಹಾಗೆ ಇಲ್ಲಿ ಮಲ್ಟಿಪಲ್ 2 3 4 5 6 7 8 ಆದಾಗ. ಓಕೆ, ಇದನ್ನು ಯಾವ ರೀತಿ ಫಾಸ್ಟಾಗಿ ಲೆಕ್ಕವನ್ನು ಮಾಡ್ಬೋದು ಅಂತ ಹೇಳಿ ನೋಡೋಣ. ಎಕ್ಸಾಂಪಲ್ ನಂಬರ್ 1 203 ಆ್ಯಂಡ್ 203. ಎಸ್, ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಏನಂತಂದರೆ ಮೋರ್ ದ್ಯಾನ್ 200 ಇದ್ದಾಗ ಸೊ ಇಲ್ಲಿ ಕೇವಲ ನಾವು ಲಾಸ್ಟ್ ಡಿಜಿಟ್ಸನ್ನು ತೆಗೆದುಕೊಳ್ಬೇಕು. ಎಸ್, ಸೊ ಇಲ್ಲಿ ಮೋರ್ ದ್ಯಾನ್ 100 ಇದ್ದಾಗ ನಾವು ಅಲ್ಲಿ ಏನು ಮಾಡಿದ್ವಿ? 2 ಡಿಜಿಟ್ಸನ್ನ ತೆಗೆದುಕೊಂಡ್ರೆ, ಸೊ ಇಲ್ಲಿ 200ಕ್ಕಿಂತ ಜಾಸ್ತಿ ಇದ್ದಾಗ ಸೊ ಇಲ್ಲಿ ನಾವು ಲಾಸ್ಟ್ ಡಿಜಿಟ್ಸನ್ನ ತೆಗೆದುಕೊಳ್ಬೇಕು. ಎಸ್, ಸೊ ಇಲ್ಲಿ ಲಾಸ್ಟ್ ಡಿಜಿಟ್ ಯಾವುದಾಗತ್ತೆ? 3. ಇಲ್ಲೂ ಕೂಡ ಇಲ್ಲಿ 3ನೇ ಆಗತ್ತೆ. ಎಸ್, ಸೊ ಇವಾಗ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು. ಸೆಕೆಂಡ್ ಸ್ಟೆಪ್ ಅಂತಂದರೆ ಈ ಲಾಸ್ಟ್ ಡಿಜಿಟ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಎಷ್ಟಾಗುತ್ತೆ? ಇದು 3 × 3 9 ಆಗುತ್ತೆ. ಸೊ ಈ 9ಗೆ ನಾವು ಇಲ್ಲಿ 0ನ ಆ್ಯಡ್ ಮಾಡಬೇಕು. 0 9. ಸೊ ಇಲ್ಲಿ 0 ಒಂದು ಎಕ್ಸ್ಟ್ರಾ ಬರುತ್ತೆ. ಸೊ ಈ 0ನ ಆ್ಯಡ್ ಮಾಡಬೇಕು. ಎಸ್, ಸೊ ನೆಕ್ಸ್ಟ್ ಸೊ ಇದನ್ನು ಕ್ರಾಸ್ ಆಗಿ, ಓಕೆ, ಸೊ ಕ್ರಾಸ್ ಆಗಿ ಏನು ಮಾಡಬೇಕು? ಇವಾಗ ಆ್ಯಡಿಷನ್ನ ಮಾಡಬೇಕು. ಅಂದರೆ ಸೇಮ್ ಪ್ರೊಸೀಜರ್ 100ನ ಮೋರ್ ದ 100 ಇದ್ದಾಗ ಯಾವ ರೀತಿ ನೀವು ಅಡಿಷನ್ನ ಮಾಡಿದ್ರಲ್ವಾ, ಕ್ರಾಸ್ ಎಡಿಷನ್. ಸೊ ಇಲ್ಲಿಯೂ ಕೂಡ ಕ್ರಾಸ್ ಎಡಿಷನ್ನ ಮಾಡಬೇಕಾಗತ್ತೆ. ಸೊ 203 + 3 200. ಎಸ್, ಸೊ ಆಫ್ಟರ್ ದಿಸ್ ಈ ಪಾರ್ಟ್ಗೆ ಮಾತ್ರ, ಓಕೆ, ಸೊ ಈ ಪಾರ್ಟ್ಗೆ ಮಾತ್ರ ಏನಂತಂದ್ರೆ ಇಲ್ಲಿ 2ರಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಎಸ್, ಸೊ ಇವಾಗ ಎಷ್ಟಾಗುತ್ತೆ? ಇದು 2 6 12 ಆಗುತ್ತೆ. 2 × 0 1 2 2 4 ಆಗುತ್ತೆ. 4 1 2 0 9. ಸೊ ಫೈನಲ್ ಆನ್ಸರ್ ಈಸ್ 4 1 2 0 9 ಆಗುತ್ತೆ. ಎಸ್, ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಎಸ್, ಸೊ ಇವಾಗ ಇದು 200 ಆಗಿರೋದ್ರಿಂದ ಇಲ್ಲಿ ನಾವು 2ನಿಂದ ಏನು ಮಾಡಿದ್ದೀವಿ? ಇದಕ್ಕೆ ಈ ಪಾರ್ಟ್ಗೆ 2ನಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ದೀವಿ. ಇನ್ ಕೇಸ್ ಸೊ ಇವಾಗ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. 303 ಆ್ಯಂಡ್ 303. ಎಸ್, ಸೊ ಈ ಒಂದು ಸಂದರ್ಭದಲ್ಲಿ ಟೇಕ್ ಲಾಸ್ಟ್ ಡಿಜಿಟ್ 3, ಹಿಯರ್ ಆಲ್ಸೋ 3 ಆ್ಯಂಡ್ ಮಲ್ಟಿಪ್ಲೈ ಟು 3 × 3 9 ಆಗುತ್ತೆ. ಆ್ಯಡ್ 0, ಕ್ರಾಸ್ ಎಡಿಷನ್ 306. ಎಸ್, ಸೊ ಇವಾಗ ಈ ಪಾರ್ಟ್ಗೆ ಮಾತ್ರ ಏನಂತಂದರೆ ಈ ಒಂದು ಪಾರ್ಟ್ಗೆ ಮಾತ್ರ ಇಲ್ಲಿ 3ನಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. 200 ಆಗಿದ್ದರೆ 2, 300 ಆಗಿದ್ದರೆ 3, 400 ಆಗಿದ್ದರೆ 4, ಹಾಗೆ 500 ಆಗಿದ್ದರೆ 5ನಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ. ಎಸ್, ಸೊ ಹಿಯರ್ 3 × 6 18, 3 × 0 0 1, 3 × 3 9 0 9. ಸೊ ಫೈನಲ್ ಆನ್ಸರ್ ಈಸ್ 91809. ಫಿಫ್ತ್ ಕೇಸ್ 51 to 60 ಸ್ಕ್ವೇರ್ ಓನ್ಲಿ. ಸೊ ಅಂದರೆ 51 ಸ್ಕ್ವೇರ್ ಏನಾಗುತ್ತೆ? 51 ಸ್ಕ್ವೇರ್ನ ನಾವು ಯಾವ ರೀತಿ ಬರಿತೀವಿ? ಇಲ್ಲಿ 51 × 51 ಅಂತ ಬರಿತೀವಿ. ಎಸ್, ಸೊ ಇಲ್ಲಿ ಸಿಂಪಲ್ ಟ್ರಿಕ್ಸ್ ಏನಂತಂದರೆ 1 × 1 0 1. ಸೊ ಇಲ್ಲಿ ಕೂಡ 1 ಆಗುತ್ತೆ. ಇಲ್ಲಿ 0ನ ಆ್ಯಡ್ ಮಾಡ್ತೀವಿ. ದೆನ್ 5 × 5 25 ಆಗುತ್ತೆ. ಈ 25ಗೆ ಈ 1ನ ಆ್ಯಡ್ ಮಾಡ್ತೀವಿ. ಸೊ ದಿಸ್ ಇಸ್ ದ 26 ಆಗುತ್ತೆ. ದೆನ್ ಅದೇ ರೀತಿ 52 × 52. ಎಸ್, 2 × 2 0 4, 5 × 5 25, 25 ಪ್ಲಸ್ ದಿಸ್ 2 27. ಇದು ಕೇವಲ
51 to 60ಗೆ ಮಾತ್ರ ಅಪ್ಲೈ ಆಗುತ್ತೆ. ಎಸ್, ಸೊ ನೆಕ್ಸ್ಟ್ 53 ಇಂಟು 53, 0 ಇಂಟು 3 ಇಂಟು 3, 09, 5 ಇಂಟು 5, 25 ಪ್ಲಸ್ 3, 28. ಎಸ್, ಸೊ ನೀವು ಇಲ್ಲಿ ನೋಡ್ಬೋದು ಈ ಫಸ್ಟ್ ಅಲ್ಲಿ ಅಂದ್ರೆ ಫಸ್ಟ್ 2 ಡಿಜಿಟ್ಸ್ ನಲ್ಲಿ ಮಾತ್ರ ಏನಾಗ್ತಾ ಇದೆ ಅಂದರೆ 1 ಏರಿಕೆ ಆಗ್ತಾ ಹೋಗ್ತಾ ಇದೆ. ದೆನ್ 54 ಇಂಟು 54, 4 ಇಂಟು 4, 16, 5 ಇಂಟು 5, 25 ಪ್ಲಸ್ ದಿಸ್ 9. ಸೊ ಜಸ್ಟ್ ನೀವು 1 ಆ್ಯಡ್ ಮಾಡ್ತಾ ಹೋದ್ರೂ ಕೂಡ ಬರುತ್ತೆ. 55. ಎಸ್, ಸೊ ಇಲ್ಲಿನ ಇದೇ ಒಂದು ಸೀಕ್ವೆನ್ಸ್ನ ಫಾಲೋ ಮಾಡೋಣ. ಸೊ ಇಲ್ಲಿ 28, 29 ಬಂದಿದೆ. ದೆನ್ ಹಿಯರ್ 30 ಬರುತ್ತೆ. ಹಿಯರ್ 5 ಇಂಟು 5, 25, 56 ಇಂಟು 56. ಸೊ ಹಿಯರ್ 30 ಇದೆ, 31, ನೆಕ್ಸ್ಟ್ 6 ಇಂಟು 6, 36. ಎಸ್, ಸೊ ಇಲ್ಲಿ ಇನ್ನೊಂದು ಏನಂತಂದರೆ, ಸೊ ಇಲ್ಲಿ ಪ್ರತಿಯೊಂದರಲ್ಲಿ 1 ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಈ ಒಂದು ಲಾಸ್ಟ್ 2 ಡಿಜಿಟ್ಸ್ನ ನೋಡಿದರೆ ಇದು ಏನಿದೆ ಅಂತಂದರೆ ಸ್ಕ್ವೇರ್ ಆಗಿದೆ, ಸ್ಕ್ವೇರ್ ನಂಬರ್ ಆಗಿದೆ. ಓಕೆ, 1, 4, 9, 16, 25, 36, ದೆನ್ 57, ಹಿಯರ್ 31 ಇದೆ, 32, ದೆನ್ 49. ಅದೇ ರೀತಿ 58 ಇಂಟು 58, ಹಿಯರ್ 32 ಇದೆ, ದೆನ್ 33, 64, 59 ಕೂಡ ಅದೇ ರೀತಿ 59, 81, 34. 6th ಕೇಸ್ ಲಾಸ್ಟ್ ಡಿಜಿಟ್ 5. ದೆನ್ ಸೊ ಕೊನೆಯದಾಗಿ ಇಲ್ಲಿ ಏನಾದರೂ ಲಾಸ್ಟ್ ಡಿಜಿಟ್ ಇಲ್ಲಿ 5 ಇದ್ದಾಗ ಇದನ್ನು ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂತಂದ್ರೆ 15. ಸೊ ಹಿಯರ್ ಫಸ್ಟ್ ಏನಂತಂದರೆ ಸೊ ಇದನ್ನು ಸ್ಪ್ಲಿಟ್ ಮಾಡಬೇಕು. ಓಕೆ, ಈ ರೀತಿ ಸ್ಪ್ಲಿಟ್ ಮಾಡಿದ್ರೆ ಸೊ ಹಿಯರ್ 5 ಇಂಟು 5 ಅಂದರೆ ಲಾಸ್ಟ್ ಡಿಜಿಟ್ಸ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು. 5 ಇಂಟು 5, 25 ಆಗುತ್ತೆ. ಎಸ್, ಸೊ ನೆಕ್ಸ್ಟ್ ಇವಾಗ ಈ ಏನು 1 ಇದೆಯಲ್ವಾ, ಈ ಕೆಳಗಿನ ನಂಬರ್ನ ಫಸ್ಟ್ ಡಿಜಿಟಲ್ಲಿ 1 ಇದೆ. ಫಸ್ಟ್ ಇದಕ್ಕೆ 2ರಿಂದ ಓಕೆ, ಸೊ ಇದರ 2 ಫಸ್ಟ್ ಎಷ್ಟಾಗುತ್ತೆ ಇದು ಇಂಟು 2 ಮಾಡಿದರೆ 2 ಇಂಟು 1, 2 ಬರುತ್ತೆ. ಸೊ ಇಲ್ಲಿ 15 ಇಂಟು 15, 225 ಆಗುತ್ತೆ. ಸೊ ಅಂದರೆ ಇಲ್ಲಿ ನಾವು ಇದನ್ನು ಈ 2 ಅಂತಂದರೆ ಇದರ ನೆಕ್ಸ್ಟ್ ನಂಬರನ್ನು ತೆಗೆದುಕೊಳ್ಬೇಕು. 1 ಇದಲ್ವಾ, ಸೊ ಇದರ ನೆಕ್ಸ್ಟ್ ನಂಬರ್ ಯಾವುದಾಗುತ್ತೆ ಇಲ್ಲಿ 2 ಆಗುತ್ತೆ. ಸೊ ಅದೇ ರೀತಿ 35 ಇಂಟು 35 ಇದೆ ಅಂತ ಅನ್ಕೊಳ್ಳೋಣ. ಸೊ ಇದನ್ನು ಕೂಡ ಈ ರೀತಿ ಸ್ಪ್ಲಿಟ್ ಆಗಿ ಬರೀಬೇಕು. 5 ಇಂಟು 5, 25, ದೆನ್ ಈ 3ನ ನೆಕ್ಸ್ಟ್ ನಂಬರ್ ಯಾವುದಾಗುತ್ತೆ ಇಲ್ಲಿ 4 ಆಗುತ್ತೆ. 4 ಇಂಟು ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು. 4 ಇಂಟು 3, 12 ಆಗುತ್ತೆ. ದೆನ್ 35 ಇಂಟು 35 ಅಥವಾ 35 ಸ್ಕ್ವೇರ್ ಅಷ್ಟಾಗುತ್ತೆ, 1, 2, 2, 5 ಆಗುತ್ತೆ. ಸೊ ಅದೇ ರೀತಿ ಇಲ್ಲಿ 1, 1, 5 ಇರುತ್ತೆ, ಅಗೇನ್ 1, 1, 5 ಇರುತ್ತೆ. ಸೊ ಇಲ್ಲಿ ಲಾಸ್ಟ್ ಡಿಜಿಟ್ಸನ್ನು ಮಾತ್ರ ನಾವು ಸ್ಪ್ಲಿಟ್ ಮಾಡಬೇಕು. ಎಸ್, ಸೊ 5 ಇಂಟು 5, 25 ಆಗುತ್ತೆ. ಎಷ್ಟು ಹಿಯರ್ 11 ನೆಕ್ಸ್ಟ್ ನಂಬರ್ ಯಾವುದಾಗುತ್ತೆ 12 ಆಗುತ್ತೆ. 12 ಇಂಟು 11, 132, 132, 25. 7th ಕೇಸ್ ಆ್ಯಡೆಡ್ ಮೆಥಡ್ ಲಾಸ್ಟ್ ಡಿಜಿಟ್ 10 ವೆನ್ ಅಂದರೆ ಈ ಮಲ್ಟಿಪ್ಲಿಕೇಶನ್ ಮಾಡುವಾಗ ಈ ಲಾಸ್ಟ್ ಡಿಜಿಟ್ಸ್ನ ಆ್ಯಡ್ ಮಾಡಿದರೆ ಅದು 10 ಬರುತ್ತೆ. ಆವಾಗ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ಇವಾಗ 499 ಇದೆ, ಹಾಗೆ ಇದಕ್ಕೆ 491ಇಂದ ಮಲ್ಟಿಪ್ಲಿಕೇಶನ್ ಮಾಡಿದರೆ ಎಸ್, ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಈ ಲಾಸ್ಟ್ ಡಿಜಿಟ್ನ ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ, ಇದು 10 ಬರುತ್ತೆ ಅಲ್ವಾ. ಎಸ್, ಸೊ ಇವಾಗ ಇದಕ್ಕೆ ಮಾತ್ರ ಈ ಟ್ರಿಕ್ಸನ್ನು ಯೂಸ್ ಮಾಡಬೇಕು. ಎಸ್, ಸೊ ಇವಾಗ ಈ ಲಾಸ್ಟ್ ಡಿಜಿಟ್ಸನ್ನ ಈ ರೀತಿ ಸ್ಪ್ಲಿಟ್ ಮಾಡಬೇಕು. ಎಸ್, ಸೊ ಇವಾಗ ಫಸ್ಟ್ ಸ್ಟೆಪ್ ಏನಂತಂದರೆ ಈ ಲಾಸ್ಟ್ ಡಿಜಿಟ್ಸ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು. 9 ಇಂಟು 1. ಸೊ ಈ 9 ಇಂಟು 1ನ ಇದಕ್ಕೆ 0 ಆ್ಯಡ್ ಮಾಡ್ಕೊಳ್ಬೇಕು, 09 ಆಗುತ್ತೆ. ಎಸ್, ಸೊ ಹಿಯರ್ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಈ 49ನ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ 50 ಬರುತ್ತೆ. ಎಸ್, ಸೊ ಇವಾಗ ಈ 50 ಇಂಟು 49 ಮಾಡ್ಕೊಳ್ಬೇಕು. ಎಷ್ಟು ಬರುತ್ತೆ ಇದು 2450. ದೆನ್ ಫೈನಲ್ ಆನ್ಸರ್ ಈಸ್ 245009 ಆಗುತ್ತೆ. ಸೊ ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನು ನೋಡೋಣ. 592 ಆ್ಯಂಡ್ 598. ಹಿಯರ್ ಆಲ್ಸೋ ಲಾಸ್ಟ್ ಡಿಜಿಟ್ಸ್ನ ಆ್ಯಡ್ ಮಾಡಿದರೆ 10 ಬರುತ್ತೆ. ಸೊ ಅವಾಗ ಈ ಲಾಸ್ಟ್ ಡಿಜಿಟ್ಸ್ನ ಸ್ಪ್ಲಿಟ್ ಆಗಿ ಬರೀಬೇಕು. 2 ಇಂಟು 8, 16 ಆಗುತ್ತೆ. ಸೊ 16 ನೇರವಾಗಿ ಬರೀಬೇಕು ಇಲ್ಲಿ. ಸೊ ಇದರ ಅರ್ಥ ಇದನ್ನು 2 ಡಿಜಿಟ್ ನಂಬರ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕು ಅಂತ. ಸೊ ಇಲ್ಲಿ ಕೂಡ ನಾವು ಅದಕ್ಕೆ ಇಲ್ಲಿ 0ವನ್ನು ಆ್ಯಡ್ ಮಾಡಿದ್ದೀವಿ. ಎಸ್, ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಈ 59ನ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ 60 ಬರುತ್ತೆ. ದೆನ್ 60 ಇಂಟು 59, 3440. ದೆನ್ ಫೈನಲ್ ಆನ್ಸರ್ ಈ 34016.